ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಸಮಾಜಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ 1 2025-26ನೇ ಇಸ್ವಿಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೆ. ಆದರೆ ಅದರಲ್ಲಿ ಎಲ್ಲ ನಿಮ್ಮ ದೀರ್ಘ ಪ್ರಶ್ನೆಗಳ ಉತ್ತರಗಳನ್ನು ಬರಹ ರೂಪದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ ಕಾರಣ ವಿಡಿಯೋ ಮಾಡ್ತಾ ಇದ್ದು, ಇದರಲ್ಲಿ ಎಲ್ಲ ನಿಮ್ಮ 37 ಪ್ರಶ್ನೆಗಳ ಉತ್ತರಗಳನ್ನು ಬರಹ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತುಂಬ ಉಪಯುಕ್ತ ಆಗುತ್ತೆ ನಿಮಗೆ. ಮತ್ತು ಯಾರೆಲ್ಲ ಮೆಂಬರ್ ಆಗಿದ್ದೀರಿ ಅವರಿಗೆಲ್ಲ PDF ಅನ್ನು ಕೂಡ, ಎಲ್ಲ ವಿಷಯಗಳ PDF ಅನ್ನು ಕಳಿಸ್ತಾ ಇದ್ವಿ. ನಿಮ್ಗೇನಾದರೂ PDF ಸಿಕ್ಕಿರಲಿಲ್ಲ ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ಕೇವಲ ಮೆಂಬರು ಮಾತ್ರ. ಇನ್ನು ಯಾವ ದೇಶ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮೊದಲು ಅಳವಡಿಸಿಕೊಂಡಿತು? ನೋಡಿ, ಭಾರತ. ಕರ್ನಾಟಕದಲ್ಲಿ ರಚಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ. ನಾಗನಗೌಡ ಆಯೋಗ, LG ಆವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪರೆಡ್ಡಿ ಆಯೋಗ. ಇದು ಕ್ರಮಾನುಗತಿಯಲ್ಲಿ ಇದೆ. ಲಿಜ್ಜತ್ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಮುಂಬೈ. ನೋಡಿ, ಲಿಜ್ಜತ್ ಪಾಪಡ್ ನಿಮಗೆಲ್ಲ ಗೊತ್ತಿರಬೇಕು. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಚಾರ್ಲ್ಸ್ ಮೆಟ್ಕಾಫ್. ಸ್ವಗೌರವ ಚಳವಳಿಯನ್ನು ಪ್ರಾರಂಭಿಸಿದವರು ಪೆರಿಯರ್ EV ರಾಮಸ್ವಾಮಿ ನಾಯ್ಕರ್ ಅವರು. ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ನೋಡಿ, ತವಳಿ ತರವಾಡಿನಿಂದ ವಿಹಿತಗೊಂಡ ಭಾಗವಾಗಿದೆ. ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್. ವೆಲ್ತ್ ಆಫ್ ನೇಷನ್ಸ್ ಗ್ರಂಥದ ಲೇಖಕರು ಅಡಮ್ ಸ್ಮಿತ್. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ 1980. ಆಧುನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಡೇನಿಯಲ್ ಲರ್ನರ್. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಜನಾಂಗೀಯ ವರ್ಗೀಕರಣ. ನೋಡಿ, ಹೊಂದಿಸಿ ಬರೆದಿದೆ ಆಲ್ರೆಡಿ. ಡಾಕ್ಟರ್ BS ಗುಹಾ. ಹಕ್ಕಿ ಪಿಕ್ಕಿ ದಕ್ಷಿಣ ವಲಯದ ಬುಡಕಟ್ಟು. ಮಹಿಳಾ ಸಬಲೀಕರಣ ವರ್ಷ 2001. ನೆನಪಿನಹಳ್ಳಿ MN ಶ್ರೀನಿವಾಸ್. ಭಾರತದ ಮೊದಲ ವಾರ್ತಾಪತ್ರಿಕೆ ಸಂವದ್ ಕೌಮುದಿ. ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ 1, 2 ಅಲ್ಲದು, ಇವೆಲ್ಲ ಹೊಂದಿಸಿ ಕೊಟ್ಟಿದ್ದಾರೆ ಆಲ್ರೆಡಿ. ಕೊಟ್ಟಿದ್ದನ್ನು ಹೊಂದಿಸಿ ಬರೆಯಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು? ಸಂತ ಥಾಮಸ್ ಮತ್ತು ಸಂತ ಬಾರ್ತೋಲೋಮ್ಯೂ. ಕೆನೆಪದರ ಪರಿಕಲ್ಪನೆಯನ್ನು ಮೊದಲು ಬಳಸಿದ ಆಯೋಗ ಯಾವುದು? ಸಂತಾನಂ ಆಯೋಗ. ನಬಾರ್ಡ್ ಅನ್ನು ವಿಸ್ತರಿಸಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಮಾಧ್ಯಮದ ದೊರೆ ಎಂದು ಪ್ರಖ್ಯಾತರಾದವರು ಯಾರು? ರೂಪರ್ಟ್ ಮರ್ಡೋಕ್. ಸಮಾಜ ನಿಷ್ಠ ದರೋಡೆ ಎಂದರೇನು? ಭೂಮಾಲೀಕರ ಅಥವಾ ಶ್ರೀಮಂತರ ಸಂಪತ್ತನ್ನು ಕೊಳ್ಳೆ ಹೊಡೆದು ಅದನ್ನು ಬಡವರಿಗೆ ಹಂಚುವ ದರೋಡೆಯೇ ಸಮಾಜ ನಿಷ್ಠ ದರೋಡೆ. ಉದಾಹರಣೆ, ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ನರಸಿಂಹರೆಡ್ಡಿ ತಂಡ. ಇನ್ನು ಭಾಗ B ಯಲ್ಲಿ ನೋಡಿ, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ. ಯಾವುದಾದರೂ 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ. ನೋಡಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಕೂಡ ತಿಳಿಸಬಹುದು ನೀವು. ಭಾರತೀಯ ಬುಡಕಟ್ಟುಗಳ 2 ಸಮಸ್ಯೆಗಳನ್ನು ತಿಳಿಸಿ. ಭೌಗೋಳಿಕ ಪ್ರತ್ಯೇಕತೆ ಮತ್ತು ಆರ್ಥಿಕ ಸಮಸ್ಯೆಗಳು. ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು? ಜಾತಿ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಲಾಭದಾಯಕ ನೀತಿಗಳನ್ನು ರೂಪಿಸುವುದಕ್ಕೆ ನಿಶ್ಚಯಾತ್ಮಕ ಕ್ರಿಯೆ ಎನ್ನುತ್ತೇವೆ. ಸಾಮಾಜಿಕ ಸಮ್ಯಕ್ಯತೆ ಎಂದರೇನು? ಸಮಾಜವೊಂದರಲ್ಲಿ ಜನರ ಪರಸ್ಪರ ಹೊಂದಾಣಿಕೆ, ಸಹಕಾರ ಮತ್ತು ಭ್ರಾತೃತ್ವದಿಂದ ಒಗ್ಗೂಡುವ ಏಕರೂಪತೆಯನ್ನು ಸಾಮಾಜಿಕ ಸಮ್ಯಕ್ಯತೆ ಎನ್ನುತ್ತೇವೆ. ಅಂತರ್ಜಾಲದ 2 ಅನುಕೂಲಗಳನ್ನು ತಿಳಿಸಿ. ನೋಡಿ, ಆನ್ಲೈನ್ ಬ್ಯಾಂಕಿಂಗ್, ಆನ್ಲೈನ್ ಮಾರ್ಕೆಟಿಂಗ್, ಮನೋರಂಜನೆ, ಮಾಹಿತಿ, ಜ್ಞಾನ ಮತ್ತು ಕಲಿಕೆಗೆ ಸಹಾಯಕವಾಗಿದೆ. ಭಾರತದ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ. ಬ್ರಾಹ್ಮಣ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ, ವಿಮೋಚನಾ ಸಂಘಟನೆ. ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ. MS ಶ್ರೀನಿವಾಸರವರ ಪ್ರಕಾರ ಜಾತಿಯ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆಳಜಾತಿಯ ಜನರು ಸಸ್ಯಾಹಾರಿಗಳಾಗಿ ಮದ್ಯಪಾನವನ್ನು ತ್ಯಜಿಸಿ 1-2 ತಲೆಮಾರುಗಳಲ್ಲಿ ತನ್ನ ಜಾತಿಯ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಉನ್ನತ ಜಾತಿಯನ್ನು ಅನುಕರಣೆ ಮಾಡುವ ಸ್ಥಿತಿಯನ್ನು ಸಂಸ್ಕೃತಾನುಕರಣ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಕೆಳಜಾತಿಯವರು ತನ್ನ ಜಾತಿಯ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಉನ್ನತ ಜಾತಿಯನ್ನು ಅನುಕರಣೆ ಮಾಡುವ ಸ್ಥಿತಿಯನ್ನು ಸಂಸ್ಕೃತಾನುಕರಣ ಎಂದು ವ್ಯಾಖ್ಯಾನಿಸಿದ್ದಾರೆ. ಭಾರತದ ಸಾಮಾಜಿಕ ಪರಿವರ್ತನೆ 2 ಮೂಲಗಳನ್ನು ತಿಳಿಸಿ. ಒಂದು ಸಂಸ್ಕೃತಾನುಕರಣ, ನಂತರದ್ದು ಆಂತರಿಕ ಮೂಲ. ಇದು ಇನ್ನು ಬಾಹ್ಯ ಮೂಲಗಳು ಆಧುನೀಕರಣ, ಜಾಗತೀಕರಣ ಮತ್ತು ಪಾಶ್ಚಾತ್ಯೀಕರಣ. ಇನ್ನು ಭಾಗ C ಯಲ್ಲಿ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಯಾರಿಗಾದ್ರೂ ಕ್ಲಿಯರ್ ಆಗಿ ಕಾಣಲೇ ಇಲ್ಲಾಂದ್ರೆ ತುಂಬ ಸಣ್ಣ ಅಕ್ಷರಗಳಿವೆ, ನೀವು ಮಿನಿಮಮ್ 360 ಪಿಕ್ಸೆಲ್ ಇಟ್ಕೊಂಡು ನೋಡಿದರೆ ಕ್ಲಿಯರ್ ಆಗಿ ಕಾಣುತ್ತೆ. ಅಲ್ಲಿ ಯೂಟ್ಯೂಬ್ ಸೆಟ್ಟಿಂಗ್ ಹೋಗಿ ಕರೆಕ್ಟಾಗಿ ನೀವು ಇದನ್ನು ಜಾಸ್ತಿ ಇಟ್ಕೋಬೇಕು, ವಿಡಿಯೋ ಕ್ವಾಲಿಟಿಯನ್ನು. ಭಾರತದ ಭಾಷಾ ವೈವಿಧ್ಯತೆಯನ್ನು ಚರ್ಚಿಸಿ. ನೋಡಿ, ಭಾರತ ಭಾಷಾ ವೈವಿಧ್ಯತೆಯನ್ನು ಚರ್ಚಿಸಿ ಅಂದಾಗ ನಾನು ಎಲ್ಲವನ್ನು ಓದ್ತಾ ಹೋಗೋದಿಲ್ಲ. 8ನೇ ಅನುಸೂಚಿಯಲ್ಲಿ 22 ಭಾಷೆಗಳನ್ನು ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಅಧಿಕೃತವೆಂದು ಘೋಷಿಸಿದೆ. ಆಮೇಲೆ ಗ್ರೇರ್ಸನ್ ಅವರು ನಡೆಸಿದ ಭಾಷಾ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ 1652 ಭಾಷೆಗಳು ಮತ್ತು ಉಪಭಾಷೆಗಳಿವೆ. ಏನೇನು ಭಾಷೆಗಳು? ಇಂಡೋ ಆರ್ಯನ್ ಭಾಷೆಗಳು, ದ್ರಾವಿಡ ಭಾಷೆಗಳು, ಆಸ್ಟ್ರಿಕ್ ಭಾಷೆಗಳು, ಟಿಬೆಟೋ ಬರ್ಮನ್ ಭಾಷೆಗಳು, ಯುರೋಪಿಯನ್ ಭಾಷೆಗಳು. ಇವನ್ನೆಲ್ಲ ರಫ್ ಆಗಿ ನಿಮಗೆ ಒಂದು ಸ್ವಲ್ಪ ನೀಟಾಗಿ ಬರಲಿಕ್ಕೆ ಬರಬೇಕು. ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ. ನೋಡಿ, ಪರಿಶಿಷ್ಟ ಪಂಗಡ ಅಂತಂದರೆ ಏನು ಅನ್ನೋದನ್ನು ಮೊದಲು ನಾವು ಹೇಳಿ, ಅದಕ್ಕೆ ಏನೇನು ಕಾರ್ಯಕ್ರಮಗಳು, ಆರ್ಥಿಕ ಕಾರ್ಯಕ್ರಮಗಳು, 20 ಅಂಶಗಳ ಕಾರ್ಯಕ್ರಮಗಳು, ಲ್ಯಾಂಬ್ಸ್ ಟ್ರೈಫೈಡ್ ಸ್ಥಾಪನೆ,
ಆಮೇಲೆ ಕೃಷಿ ಕಾರ್ಯಕ್ಕೆ ನೆರವು, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಂಶೋಧನಾ ಕಾರ್ಯಕ್ರಮಗಳು, ಆರೋಗ್ಯ, ವಸತಿ ಮತ್ತು ಮತ್ತಿತರ ಯೋಜನೆಗಳು. ಸೂಕ್ಷ್ಮ. ಇನ್ನು ನೆಕ್ಸ್ಟ್ ನೋಡಿ, ಸೂಕ್ಷ್ಮ ಹಣಕಾಸು ಎಂದರೇನು? ಸೂಕ್ಷ್ಮ ಹಣಕಾಸಿನ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಸೂಕ್ಷ್ಮ ಹಣಕಾಸು ಅಂದ್ರೆ ಏನು? ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆಗಳು, ಜೀವ ವಿಮಾ ನಿಧಿ ಮತ್ತು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ನೀಡಿ ಅವರ ಆದಾಯವನ್ನು ಹೆಚ್ಚಿಸಿ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗುವುದನ್ನು ಸೂಕ್ಷ್ಮ ಹಣಕಾಸು ಎನ್ನುವರು. ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣ ಏನು? ನೋಡಿ, ಇವೆಲ್ಲ ಭದ್ರತೆ ಇಲ್ಲದೆ ಸಾಲ, ಬಡತನ ರೇಖೆ ಕೈರೋರ್ಗ ಸಾಲ, ಸ್ವಸಹಾಯ ಸಂಘಗಳ ಸದಸ್ಯರು ಕೂಡ ಸೂಕ್ಷ್ಮ ಹಣಕಾಸು ಲಾಭ ಪಡೆಯುವುದು, ಇವೆಲ್ಲ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಮೊದಲಿಗೆ ಅವಿಭಕ್ತ ಕುಟುಂಬ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಇವೆಲ್ಲ ಬರೀಬೇಕು ನೀವು. ಪೀಳಿಗೆಗಳ ಸಮಾವೇಶ, ಸಾಮಾನ್ಯ ಮನೆ ಅಥವಾ ವಾಸಸ್ಥಳ, ಸಾಮಾನ್ಯ ಅಡಿಗೆ ಮನೆ, ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ, ಸಾಮಾನ್ಯ ಆಸ್ತಿ ಹಕ್ಕು, ಇವೆಲ್ಲ ನೀವು ಇದನ್ನು ಮಾಡಬೇಕು. ಅವುಗಳನ್ನು ಒಂದೊಂದು ಸಾಲು ಹೇಳಿದ್ರು ಸಾಕು. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ನೋಡಿ, ಏನು ಕಾರಣಗಳು? ಉದ್ಯೋಗೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು, ಸಾಮಾಜಿಕ ಶಾಸನಗಳ ಪ್ರಭಾವ. ಇಷ್ಟು ಮೇನ್ ಪಾಯಿಂಟ್ಸ್ ಬರೆಯೋದು ಮುಖ್ಯ. ಒಂದೊಂದು ಲೈನ್ ನೀವು ಹೇಳ್ಬೋದು, ಬರೆದ ನಂತರ. ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಭಾರತೀಯ ಗ್ರಾಮಗಳ ಲಕ್ಷಣ: ಚಿಕ್ಕ ಗಾತ್ರ, ಪ್ರಾಥಮಿಕ ಸಂಬಂಧ, ಸಾಮಾಜಿಕ ಸಮ್ಯಕ್ಕತೆ, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ, ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು, ನೆರೆಹೊರೆ ಮತ್ತು ಸರಳ ಜೀವನ, ಗ್ರಾಮ ಸ್ವಾಯತ್ತತೆ. ಇವುಗಳನ್ನು ಕೂಡ ಒಂದೊಂದು ಸಾಲು ನೀವು ಇದನ್ನು ಮಾಡ್ಬೋದು. ಪುಷ್ಕರ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ರಾಜಸ್ಥಾನ ರಾಜ್ಯದಲ್ಲಿ ನಡೆಯುವಂತಹ ವಿಶ್ವದ ಅತ್ಯಂತ ದೊಡ್ಡ ಒಂಟೆ ಮತ್ತು ಜಾನುವಾರುಗಳ ಜಾತ್ರೆ ಆಗಿದೆ ಪುಷ್ಕರ ವಾರ್ಷಿಕ ಜಾತ್ರೆ. ಅಲ್ಲಿ ಏನೇನು ನಡೀತದೆ ಏನು ಅಂತ ವರ್ಣನೆ ಮಾಡಿ ಬರೀಬೇಕು. ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ಸಮೂಹ ಮಾಧ್ಯಮದ ಕಾರ್ಯಗಳು ಏನೇನು? ಮಾಹಿತಿ, ಸಮನ್ವಯತೆ, ನಿರಂತರತೆ, ಮನರಂಜನೆ, ಕ್ರೋಢೀಕರಣ, ಸಮಾಜ ಸುಧಾರಣೆ, ರಾಷ್ಟ್ರೀಯ ಪ್ರಜ್ಞೆ. ನಂತರ ಇವುಗಳ ಬಗ್ಗೆ ಒಂದೊಂದು ಸಾಲುಗಳನ್ನು ನೀವು ಹೇಳಬಹುದು. ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ನೋಡಿ, ಬಾರ್ಬಿ ಗೊಂಬೆಯು ಜಾಗತಿಕ ಪ್ರಜೆ ಲಾಂಛನವಾಗಿದೆ. ರುತ್ ಹ್ಯಾಂಡ್ಲರ್ ಈ ಬಾರ್ಬಿ ಗೊಂಬೆಯ ಸೃಷ್ಟಿಕರ್ತೆ. ಪ್ರತಿ 2 ನಿಮಿಷಕ್ಕೆ ಒಂದು ಗೊಂಬೆ ಮಾರಾಟವಾಗುತ್ತದೆ. ನೋಡಿ, ಬಾರ್ಬಿ ಗೊಂಬೆ ನಿಮ್ಗೆಲ್ಲರಿಗೂ ಗೊತ್ತು, ಅದು ಬಹುಶಃ ಅದ್ರ ಬಗ್ಗೆ ಇವನ್ನಷ್ಟು ಕೊಟ್ಟಿದ್ದಾರೆ. ಇದನ್ನ ನೀವು ಓದಿ ಬರೀಬೇಕು. ಭಾಗ ಡಿ ಯಲ್ಲಿ ಜನಸಂಖ್ಯೆ. ನೋಡಿ, ಯಾವುದಾದ್ರೂ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 30 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಒಂದೊಂದಕ್ಕೆ 10 ಅಂಕ. ಜನಸಂಖ್ಯಾಶಾಸ್ತ್ರ ಎಂದ್ರೇನು? ಭಾರತ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಜನಸಂಖ್ಯಾಶಾಸ್ತ್ರ ಜನಸಂಖ್ಯೆ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣ ಒಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ, ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಇದರ ಪ್ರಮುಖ ಲಕ್ಷಣಗಳು ಏನೇನು ಅನ್ನೋದನ್ನು ಇಲ್ಲಿ ನೋಡ್ಬೇಕು ನೀವು. ನಂತರ ಇದನ್ನೇ ಒಂದೊಂದು ಸಾಲ ನೀವು ಬರಿಬಹುದು. ನೋಡಿ, ನೆಕ್ಸ್ಟ್ ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. 35ನೇ ಪ್ರಶ್ನೆ. ಹರ್ಬರ್ಟ್ ರಿಸ್ಲೆ ಅವರು ತಮ್ಮ ಪೀಪಲ್ ಆಫ್ ಇಂಡಿಯಾ ಕೃತಿಯಲ್ಲಿ ಜಾತಿಯು ಸಾಮಾನ್ಯ ಹೆಸರು, ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರ, ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯವಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಇನ್ನು GS ಗುರ್ರೆ ಅವರು ತಮ್ಮ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಕೃತಿಯಲ್ಲಿ ಜಾತಿಯ 6 ಪ್ರಮುಖ ಲಕ್ಷಣಗಳನ್ನು ತಿಳಿಸಿದ್ದಾರೆ. ಜಾತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅದರ ಪ್ರಮುಖ ಲಕ್ಷಣಗಳನ್ನು GS ಗುರ್ರೆ ಅವರು ತಿಳಿಸಿದ್ದಾರೆ. ಈ ಒಂದೊಂದು ಲಕ್ಷಣದ ಬಗ್ಗೆ ಒಂದೊಂದು ಸಾಲು ನೀವು ಬರೆದರೆ ಸಾಕು. ಇನ್ನು ನಗರೀಕರಣ ಎಂದ್ರೇನು? ಭಾರತ ನಗರಗಳ ಸಮಸ್ಯೆಗಳನ್ನು ವಿವರಿಸಿ. ನಗರದ ಅಭಿವೃದ್ಧಿಯನ್ನು ನಗರೀಕರಣ ಎಂದು ಕರೆಯುತ್ತೇವೆ. ಭಾರತದಲ್ಲಿ ನಗರಗಳು ವಿಸ್ತೀರ್ಣವಾದಂತೆ ಅವುಗಳ ಸಮಸ್ಯೆಗಳು ಕೂಡ ಹಲವಾರು ರೂಪಗಳಲ್ಲಿ ಜಾಸ್ತಿ ಆಗುತ್ತವೆ. ಅವೆಂದ್ರೆ ಏನೇನು? ಬಡತನ, ಕೊಳಚೆ ಪ್ರದೇಶ, ವಸತಿ ಸಮಸ್ಯೆ, ಶುಚಿತ್ವ ಮತ್ತು ಮಾಲಿನ್ಯ, ಸಂಚಾರ ದಟ್ಟಣೆ, ಇವೆಲ್ಲ ಸಮಸ್ಯೆಗಳು ಇದಾವೆ. ಅವುಗಳ ಬಗ್ಗೆ ಒಂದೊಂದು ಲೈನ್ ಬರೆದ್ರು ಸಾಕು. ಇನ್ನು ಲಾಸ್ಟ್ ನೋಡಿ, ಕರ್ನಾಟಕ ರಾಜ್ಯ ರೈತ ಸಂಘವು ಸರ್ಕಾರದ ಮುಂದಿಟ್ಟ ಬೇಡಿಕೆಗಳನ್ನು ಪಟ್ಟಿ ಮಾಡಿ ಎಂದಿದ್ದಾರೆ. ಆ ಬೇಡಿಕೆ ಏನೇನು ಅನ್ನೋದನ್ನ ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ನೀವು ನೋಡ್ತಾ ಹೋಗ್ಬೇಕು. ಇಲ್ಲಿಗೆ ನಿಮ್ಮ ಸಮಾಜಶಾಸ್ತ್ರ ಪತ್ರಿಕೆ 1 ನೋಡಿದೆವು. ಇದರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಭಾಗ ಎ ಅಲ್ಲಿ ನೋಡಿ, ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷವೆಂದು ಕರೆಯುತ್ತೇವೆ? ನೋಡಿ, ಜನಸಂಖ್ಯಾ ವಿಭಜಕ ವರ್ಷ ಅಂತ 1921 ಕರೀತೇವೆ. ನೋಡಿ, ನಿಮಗೆ ಸ್ಪಷ್ಟವಾಗಿ ಕಾಣಬೇಕಂದ್ರೆ ಮಿನಿಮಮ್ 360 ಪಿಕ್ಸೆಲ್ನಲ್ಲಿ ಇಟ್ಕೊಂಡು ನೋಡಿ. ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ ಇರುತ್ತೆ. ಇನ್ನು ಕಾಸ್ಟ್ ಅಂಡ್ ರೇಸ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? GS ಗುರ್ರೆ. ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತೇವೆ? ಕರ್ತಾ. ಕಿಶನ್ ಗರಿ ಗ್ರಾಮವನ್ನು ಅಧ್ಯಯನ ಮಾಡಿದವರು ಮೆಕ್ಕಿಮ್ ಮೆರಿಯಟ್. ಇನ್ನು ಕೆಳಗಿನ ಆವರಣದಲ್ಲಿ ಕೊಟ್ಟರು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತಿದೆ. ಅಚಿಲ್ ಗಿಲಿಯಾರ್ಡ್ ರವರು ಡೆಮೋಗ್ರಫಿ ಎಂಬ ಪದವನ್ನು ಬಳಸಿದವರು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ
ಇವು ಡಾಕ್ಟರ್ BR ಅಂಬೇಡ್ಕರ್ ಅವರ ತ್ರಿವಳಿ ಸೂತ್ರಗಳಾಗಿವೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್, ಅನೇಕ ಸರಿ ಕೇಳ್ತಾರೆ. ಪುಷ್ಕರ ವಾರ್ಷಿಕ ಜಾತ್ರೆ ರಾಜಸ್ಥಾನ ರಾಜ್ಯದಲ್ಲಿ ನಡೆಯುತ್ತದೆ. ನೋಡಿ, ಪುಷ್ಕರ ಜಾತ್ರೆಯ ಬಗ್ಗೆ ಬರೆಯಿರಿ ಅಂತ ದೊಡ್ಡ ಪ್ರಶ್ನೆ ಕೂಡ, ಲಾಂಗ್ ಆನ್ಸರ್ ಕೂಡ ಕೇಳ್ತಾರೆ. ಭಾರತದಲ್ಲಿ ಸಾಮಾಜಿಕ ಚಳವಳಿ ಕೃತಿಯನ್ನು ರಚಿಸಿದವರು MSA ರಾವ್. MG ನರೇಗಾ ಜಾರಿಯಾದ ವರ್ಷ 2005. ಮಹಾತ್ಮ ಗಾಂಧಿ ನರೇಗಾ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಒಡಲೆ ತುಡಿತಕ್ಕೆ ಕೇಡು ಮಂಜುನಾಥ್ ಅದ್ದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಆಲ್ರೆಡಿ ಹೊಂದಿಸಿ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಇಲ್ಲಿ 1, 2, 3 ಅಲ್ಲ, ಇವು ಆಕ್ಚುಲಿ ಹೊಂದಿಸಿ ಕೊಟ್ಟಿದ್ದಾರೆ. ಹಿಂದುಳಿದ ಹಿಂದೂಗಳು GS ಗುರ್ರೆ. ಕರುಣಾ ಟ್ರಸ್ಟ್ ಡಾಕ್ಟರ್ H ಸುದರ್ಶನ್. TRP ದೂರದರ್ಶನ ಅಳತೆ ಬಿಂದು. ಅಂದ್ರೆ ನೋಡಿ, ಆ ಕಾರ್ಯಕ್ರಮ ಅಷ್ಟು TRP ಇದೆ, ಈ TRP ಇದೆ ಅಂತ ಕೇಳ್ತಾ ಇದ್ದಾರೆ ನೀವು. ಈಗೆಲ್ಲ ಬಿಗ್ ಬಾಸ್ ಬಹಳ TRP ಇದೆ ಅಂತೆಲ್ಲ ಹೇಳ್ತಾರೆ. ಕಾಗೋಡು ಸತ್ಯಾಗ್ರಹ ಶಿವಮೊಗ್ಗ ಜಿಲ್ಲೆ. ಹಿಂದೂ ಪದವನ್ನು ಪರಿಚಯಿಸಿದವರು ಯಾರು? ನೋಡಿ, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವುದು. ಅರಬ್ಬರು. ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು? ಮಧುಸೂದನ್ R ನಾಯಕ್. ಸಂವದ್ ಕೌಮುದಿ ವಾರ್ತಾ ಪತ್ರಿಕೆಯನ್ನು ಆರಂಭಿಸಿದವರು ರಾಜಾರಾಮ್ ಮೋಹನ್ ರಾಯ್. ನೋಡಿ, ಇಸ್ವಿ 1921ರಲ್ಲಿ. ಭೀಮ್ಸೇನ್ ಸಂಘಟನೆ ಸ್ಥಾಪಕರು ಯಾರು? B ಶ್ಯಾಮ್ ಸುಂದರ್. ಸಂಸ್ಕೃತಾನುಕರಣ ಅಂದ್ರೇನು? ಜಾತಿಯ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳಲು ಕೆಳಜಾತಿಯವರು ಮೇಲ್ಜಾತಿಯವರ ಜೀವನ ವಿಧಾನಗಳನ್ನ ಅನುಸರಿಸುವ ಪ್ರಕ್ರಿಯೆಯನ್ನು ಸಂಸ್ಕೃತಾನುಕರಣ ಅಂತೀವಿ. ಕೆಳಜಾತಿಯವರು ಮೇಲ್ಜಾತಿಯವರ ಜೀವನ ವಿಧಾನಗಳನ್ನು ಅನುಸರಿಸುವ ಪ್ರಕ್ರಿಯೆಯನ್ನು ಸಂಸ್ಕೃತಾನುಕರಣ ಎನ್ನುತ್ತೇವೆ. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಸಿಂಧೂ ನಾಗರಿಕತೆ ಎರಡು ನಗರಗಳನ್ನು ಹೆಸರಿಸಿರಿ. ಹರಪ್ಪ ಮತ್ತು ಮೊಹೆಂಜೊದಾರೋ. ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳನ್ನು ತಿಳಿಸಿ. ಮಾದಿಗ, ಹೊಲೆಯ, ಬೋವಿ. ನೋಡಿ, ಅನೇಕ ಇದಾವೆ, ಅವನ್ನೆಲ್ಲ ನೀವು ಯಾವುದಾದ್ರೂ 2 ಬರೀಬಹುದು. ಸ್ತ್ರೀ ಶಕ್ತಿ 2 ಉದ್ದೇಶಗಳನ್ನು ತಿಳಿಸಿ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸುವುದು. ಆದಾಯ ತರುವ ಚಟುವಟಿಕೆಗಳಲ್ಲಿ ಸ್ತ್ರೀಯರನ್ನು ತೊಡಗಿಸುವುದು. ನಗರ ಬಡತನಕ್ಕೆ 2 ಕಾರಣಗಳನ್ನು ತಿಳಿಸಿ. ಕಡಿಮೆ ಭತ್ಯೆ, ಶ್ರೀಮಂತರ ಪರವಾದ ಆರ್ಥಿಕ ನೀತಿಗಳು, ಕಡಿಮೆ ಆದಾಯ, ಹಣದುಬ್ಬರ. ಕರ್ನಾಟಕದಲ್ಲಿ ನಡೆಯುವ ಯಾವುದಾದ್ರು 2 ಪ್ರಸಿದ್ಧ ಜಾತ್ರೆಗಳನ್ನು ಹೆಸರಿಸಿರಿ. ಬೆಂಗಳೂರಿನ ಕಡಲೆಕಾಯಿ ಪರಿಷೆ, ಕೋಲಾರದ ಅಂತರ್ಗಂಗೆ ಜಾತ್ರೆ. ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳನ್ನು ತಿಳಿಸಿ. ಭೂ ಮಾಲೀಕರಿಂದ ಗೇಣಿದಾರರ ಶೋಷಣೆ, ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ. ಸಂಸ್ಕೃತಾನುಕರಣದ 2 ಅಂಶಗಳನ್ನು ತಿಳಿಸಿ. ಕ್ರಿಯಾವಿಧಿಗಳು, ಆಹಾರ ಪದ್ಧತಿಗಳು. ನೋಡಿ, ಇಲ್ಲಿ ಜಾತ್ರೆಗಳಲ್ಲಿ ನೀವು ಯಾವುದಾದ್ರೂ ಜಾತ್ರೆಗಳನ್ನು ಬರೀಬಹುದು, ನಿಮಗೆ ತಿಳಿದನ್ನು ಬರೀಬಹುದು. ಈಗ ಮೊನ್ನೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ಆಯಿತು. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಜಾತ್ರೆ ಆಗ್ತದೆ. ಯಾವುದಾದ್ರೂ ನೀವು ಬರೀಬಹುದು. ಆಧುನೀಕರಣ ಎಂದರೇನು? ಡೇನಿಯಲ್ ಲರ್ನರ್ ಅವರ ಪ್ರಕಾರ ಆಧುನೀಕರಣ ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು, ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ. ಇನ್ನು ಭಾಗ ಸಿಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ಕುರಿತು ವಿವರಿಸಿ. ನೋಡಿ, ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಜನಾಂಗೀಯ ಒಂದು ಸಮೂಹಗಳು ಒಂದೊಂದು ಲೈನ್ ಹೇಳಿದ್ರು ಸಾಕು ನೀವು. ನಿಗ್ರಿಟೋ, ಪ್ರೋಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯರು, ಪಶ್ಚಿಮ ಬ್ರಾಕಿಸೆಫೆಲರು. ನೋಡಿ, ತುಂಬಾ ದೊಡ್ಡದಾಗೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ, ನೋಡ್ತಾ ಹೋಗಿ. ಅಲ್ಲಲ್ಲಿ ಸ್ಕ್ರೀನ್ ಶಾಟ್ ತಗೋಬಹುದು ನೀವು. ನಾರ್ಡಿಕ್, ಜಾಸ್ತಿ ಪಿಕ್ಸೆಲ್ನಲ್ಲಿ ಇಟ್ಕೊಳ್ಳಿ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಳ್ಳಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ. ನೋಡಿ, ಅಭಿವೃದ್ಧಿ ಕಾರ್ಯಗಳೇನೇನು? ಪರಿಶಿಷ್ಟ ಜಾತಿ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ, ಶೈಕ್ಷಣಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳ ವಿಸ್ತರಣೆ, ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ. ನೋಡಿ, SCP ವಿಶೇಷ ಘಟಕ ಯೋಜನೆ, SCA ವಿಶೇಷ ಕೇಂದ್ರ ನೆರವು, SCO ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ. ನೋಡಿ, ಮಹಿಳಾ ಸಬಲೀಕರಣ ಕಾರ್ಯತಂತ್ರಗಳು, ಇವನ್ನ ಚೆನ್ನಾಗಿ ನೀವು ಇದು ಮಾಡ್ಕೋಬೇಕು. ಬಹಳಷ್ಟು ಸಾರ ನಿಮಗೆ ಪ್ರಬಂಧ ಬರೀಲಿಕ್ಕೂ ಕೇಳ್ತಾರೆ ಮಹಿಳಾ ಸಬಲೀಕರಣದ ಬಗ್ಗೆ. ಕಾನೂನಾತ್ಮಕ ಪ್ರಬಂಧ ತಂತ್ರಗಳು, ಸಾಮಾಜಿಕ ತಂತ್ರಗಳು, ಆರ್ಥಿಕ ತಂತ್ರಗಳು, ರಾಷ್ಟ್ರೀಯ ಮಹಿಳಾ ಆಯೋಗ. ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ. ನೋಡಿ, ಅವಿಭಕ್ತ ಕುಟುಂಬದ ಅನುಕೂಲಗಳು ಏನೇನು? ಆರ್ಥಿಕ ಅನುಕೂಲ, ಸದಸ್ಯರ ಸಂರಕ್ಷಣೆ, ಮನರಂಜನೆ, ವ್ಯಕ್ತಿತ್ವ ವಿಕಾಸ, ಸಮಾಜವಾದದ ಪರಿಕಲ್ಪನೆ. ನೋಡಿ, ಇನ್ನ ನರಸಿಂಗನ್ ರವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಗ್ರಾಮ ಪಂಚಾಯತ್ ಕಾರ್ಯಗಳನ್ನು ಬರೆಯಿರಿ. ನೋಡಿ, ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ನೆಕ್ಸ್ಟ್, ಗ್ರಾಮ ಪಂಚಾಯತಿಯ ಕಾರ್ಯಗಳನ್ನು ಬರೆಯಿರಿ. ನೋಡಿ, ಗ್ರಾಮ ಪಂಚಾಯತ್ ಕಾರ್ಯಗಳು. ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಮಾರುಕಟ್ಟೆ ವಸ್ತುಗಳನ್ನು ಕೊಳ್ಳುವ ಮಾರುವ ಸ್ಥಳ, ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಮಾರುಕಟ್ಟೆ ಒಂದು ರೀತಿಯ ವ್ಯಾಪಾರ ಅಥವಾ ವಾಣಿಜ್ಯ ಚಟುವಟಿಕೆ, ಆರ್ಥಿಕ ಚಟುವಟಿಕೆ ಮತ್ತು ಸಂಸ್ಥೆಗಳ ಸಮಗ್ರವಾದ ಚಿತ್ರಣ. ಮ್ಯಾಕ್ ಡೊನಾಲ್ಡೀಕರಣದ ಇವೆಲ್ಲ ಆಯಿತು. ಇನ್ನು 32ನೇ ನೋಡಿ, ಮ್ಯಾಕ್ ಡೊನಾಲ್ಡೀಕರಣದ 5 ಮಾರ್ಗದರ್ಶಕ ತತ್ವಗಳನ್ನು ವಿವರಿಸಿ.
ನೋಡಿ, ಈ ತತ್ವಗಳು ಗೊತ್ತಿರಬೇಕು ನಿಮಗೆ. ಒಂದೊಂದು ಲೈನು ಏನಾದರೂ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು ಗೊತ್ತಿದ್ರೆ. ದಕ್ಷತೆ, ಲೆಕ್ಕಾಚಾರ, ಪ್ರಮಾಣಬದ್ಧತೆ ಮತ್ತು ಏಕರೀತಿಯ ಸೇವೆ, ಸ್ವಯಂ ಚಾಲನೆಯ ಮೂಲಕ ನಿಯಂತ್ರಣ, ಅತಿಯಾದ ವೈಚಾರಿಕತೆ. ಜಾಗತೀಕರಣಕ್ಕೆ ಸಹಾಯಕವಾದ 5 ಪ್ರಮುಖ ಅಂಶಗಳನ್ನು ವಿವರಿಸಿ. ನೋಡಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಪ್ರಗತಿ, ಮಾಹಿತಿಗಳ ನಿರಂತರವು, ಜ್ಞಾನಾಧಾರಿತ ಸಮಾಜ, ಬಹುರಾಷ್ಟ್ರೀಯ ಕಂಪನಿಗಳು, ವಿದ್ಯುನ್ಮಾನ ಆರ್ಥಿಕತೆ. ಇನ್ನು ಭಾಗ ಡಿ ಯಲ್ಲಿ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಎದುರಾಗುವ ಸವಾಲುಗಳನ್ನು ವಿವರಿಸಿ. ನೋಡಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನ ಮಾಡಬೇಕು, ಆಮೇಲೆ ಸವಾಲುಗಳನ್ನು ವಿವರಿಸಬೇಕು. ನೋಡಿ, ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ, ಅವುಗಳ ಬಗ್ಗೆ ಒಂದೆರಡು ಲೈನ್ ನೀವು ವಿವರಿಸ್ಕೋತಾ ಹೋದರೆ ಆರಾಮಾಗಿ ಉತ್ತರವನ್ನು ನೀವು ನೀಡಬಹುದು. ಇನ್ನು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ನೋಡಿ, ಏನೇನು ಸಮಸ್ಯೆಗಳಿವೆ, ಇವೆಲ್ಲ ಸಮಸ್ಯೆಗಳು, ಅವುಗಳನ್ನು ಒಂದೆರಡು ಲೈನು ವಿವರಿಸ್ಕೋತಾ ಹೋಗ್ಬೇಕು ನೀವು. ಇನ್ನು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿ. ಇವೆಲ್ಲ ಕ್ರಮಗಳು ನೆನಪಿರ್ಬೇಕು ನಿಮಗೆ. ಅವನ್ನೇ ಆಮೇಲೆ ಒಂದೊಂದು ಲೈನ್ ಬರೀಬಹುದು ಅದರ ಬಗ್ಗೆ. ಇನ್ನು ಕರ್ನಾಟಕದ ದಲಿತ ಚಳುವಳಿಯನ್ನು ವಿವರಿಸಿ. ನೋಡಿ, ಇದನ್ನ 2 ಭಾಗಗಳಾಗಿ ಮಾಡಬಹುದು. ಸ್ವಾತಂತ್ರ್ಯ ಪೂರ್ವ ದಲಿತ ಚಳವಳಿ, ಸ್ವಾತಂತ್ರ್ಯ ನಂತರದ ದಲಿತ ಚಳವಳಿ. ಸ್ವಾತಂತ್ರ್ಯ ಪೂರ್ವ ದಲಿತ ಚಳವಳಿ ಯಾರ್ಯಾರು? ಬಸವೇಶ್ವರ ಮತ್ತು ದಲಿತ ಚಳವಳಿ, ಹಳೆ ಮೈಸೂರು ಪ್ರಾಂತ್ಯ ದಲಿತ ಚಳವಳಿ, ಮುಂಬೈ ಕರ್ನಾಟಕ ದಲಿತ ಚಳವಳಿ. ಸ್ವಾತಂತ್ರ್ಯ ನಂತರದಲ್ಲಿ ಭೀಮಸೇನಾ ದಲಿತ ಸಂಘರ್ಷ ಸಮಿತಿ. ಅವುಗಳ ಬಗ್ಗೆ ಒಂದೆರಡು ಲೈನ್ ಬರೀತಾ ಹೋಗಬೇಕು. ನೋಡಿ, ಇಲ್ಲಿಗೆ ಈ ಒಂದು ನಿಮ್ಮ ಸಮಾಜಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಉತ್ತರಗಳನ್ನು ಸಂಪೂರ್ಣವಾಗಿ ನೋಡಿದೆವು. ಇದೇ ರೀತಿ ಈಗ 3ನೇ ಪತ್ರಿಕೆಯನ್ನ ನಾವೀಗ ವಿವರವಾಗಿ ನೋಡೋಣ. ನೋಡಿ, ಭಾಗ ಎ ಯಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತವು 940. ಸರಿಯಾದ ಜೋಡಿಯನ್ನು ಗುರುತಿಸಿ. ನೋಡಿ, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಡಿ. ನೋಡಿ, ಎ ಥರ್ಡ್, ಹರ್ಬರ್ಟ್ ರಿಸ್ಲೆ, ಪೀಪಲ್ ಆಫ್ ಇಂಡಿಯಾ. ಹರ್ಬರ್ಟ್ ರಿಸ್ಲೆ, ಪೀಪಲ್ ಆಫ್ ಇಂಡಿಯಾ. ಎಸ್.ವಿ. ಕೇತ್ಕರ್, ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ. ಜೆ.ಎಚ್. ಹಟನ್, ಕಾಸ್ಟ್ ಅಂಡ್ ಇಂಡಿಯಾ. ಜಿ.ಎಸ್. ಗುರ್ರೆ, ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇವು 4 ಜನರದ್ದು ಇದನ್ನು ಏನೇನು ಬರೆದಿದ್ದಾರೆ ಅನ್ನೋದು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸುಲಭ್ ಇಂಟರ್ನ್ಯಾಷನಲ್ ಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರೆದರೆ ಅರ್ಧ ಭಾರತವು ಕ್ಯಾಲಿಫೋರ್ನಿಯಾ ಆಗುತ್ತದೆ ಮತ್ತು ಇನ್ನರ್ಧ ಭಾಗವು ಆಫ್ರಿಕಾ ಖಂಡದ ಸಹಾರಾ ಮರುಭೂಮಿ ಆಗುತ್ತದೆ ಎಂದು ಹೇಳಿದವರು ಡಾಕ್ಟರ್ ಅಮರ್ತ್ಯ ಸೇನ್. ಮಲಪ್ರಭಾ ಹೋರಾಟಕ್ಕೆ ಈ ಕೆಳಗಿನ ಯಾವ ಅಂಶ ಕಾರಣವಾಗಿಲ್ಲ? ಊಳಿಗಮಾನ್ಯ ಪದ್ಧತಿ. ಇನ್ನು ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಎಂದಿದ್ದಾರೆ. ನೋಡಿ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕ ಲಿಂಗಾನುಪಾತ 973. ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಮಹಿಳಾ ಸಬಲೀಕರಣ ವರ್ಷ 2001. ಭೀಮಸೇನಾ ಸ್ಥಾಪಕರು ಬಿ ಶ್ಯಾಮ್ ಸುಂದರ್. ಬಹುರಾಷ್ಟ್ರೀಯ ಕಂಪನಿ ಇನ್ಫೋಸಿಸ್. ಇಲ್ಲಿ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಆಲ್ರೆಡಿ ಹೊಂದಿಸಿನೇ ಕೊಟ್ಟಿದ್ದಾರೆ ಇವರು. ಭಾಷಾ ಸಮೀಕ್ಷೆ ಗ್ರಿಯರ್ಸನ್. ನರಸಿಂಗ್ನವರ ಕುಟುಂಬ ಲೋಕೂರು ಗ್ರಾಮ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ. ದೊರಾಯಿ ಮಾರುಕಟ್ಟೆ ಆಲ್ಫ್ರೆಡ್ ಗೆಲ್. ಉಳುವವನಿಗೆ ಭೂಮಿ ಕಾಗೋಡು ಸತ್ಯಾಗ್ರಹ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ. ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ. ಸಿಂಧು ನಾಗರಿಕತೆ. ಪ್ರಬಲ ಜಾತಿ ಪರಿಕಲ್ಪನೆ ಎಂ.ಎನ್. ಶ್ರೀನಿವಾಸ್. ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈ. ನೋಡಿ, ಲಿಜ್ಜತ್ ಪಾಪಡ್ ಅಂತ ಕೇಳಿರ್ತೀರಿ ನೀವು. ಕಾಣದ ಕೈ ಪರಿಕಲ್ಪನೆಯನ್ನು ಪರಿಸಿದವರು ಅಡಮ್ ಸ್ಮಿತ್. SNDPಯನ್ನು ವಿಸ್ತರಿಸಿರಿ. ಶ್ರೀ ನಾರಾಯಣದ್ ಗುರು ಧರ್ಮ ಪರಿಪಾಲನಾ ಯೋಗ. ಇನ್ನು ಭಾಷಾವಾದ ಎಂದರೇನು? ಭಾಗ ಬಿ ಯಲ್ಲಿ ನೋಡಿ, ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಭಾಷಾವಾದ ಅಂದ್ರೆ ಏನು? ನೋಡಿ, ನಾನು ಎಲ್ಲ ಓದ್ತಾ ಹೋಗೋದ್ರೆ ನೋಡ್ತಾ ಹೋಗಿ. ನೆಕ್ಸ್ಟ್, ಸಾಮಾಜಿಕ ಹೊರಗುಳುವಿಕೆಯ ಅರ್ಥವನ್ನು ಬರೆಯಿರಿ. 19ನೇ ಪ್ರಶ್ನೆ ನೋಡಿ, ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ತಿಳಿಸಿ. ನಂತರ ರೈತರ ಆತ್ಮಹತ್ಯೆಗೆ ಡಾಕ್ಟರ್ ಜಿ.ಕೆ. ವೀರೇಶ್ ಸಮಿತಿ ತಿಳಿಸಿರುವ 2 ಕಾರಣಗಳನ್ನು ತಿಳಿಸಿ. ಯಾವುದಾದರೂ 2 ಪ್ರಭಾವಿ ಕೈಗಾರಿಕೋದ್ಯಮಿ ಕುಟುಂಬಗಳನ್ನು ಹೆಸರಿಸಿರಿ. ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ. ಸಂಸ್ಕೃತಾನುಕರಣದ 2 ಅಂಶಗಳನ್ನು ತಿಳಿಸಿ.
ಜಾಗತಿಕ ಅನನ್ಯತೆ ಎಂದರೇನು? ನೋಡಿ, ಎಲ್ಲದಕ್ಕೂ ಉತ್ತರಗಳಿವೆ. ಇನ್ನು ಭಾಗ ಸಿ ಯಲ್ಲಿ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ವಾಕ್ಯಗಳಲ್ಲಿ ಬರೆಯಿರಿ ಎಂದಿದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ಶಿಫಾರಸುಗಳನ್ನು ವಿವರಿಸಿ. ನೋಡಿ, ಅಕ್ಷರಗಳು ತುಂಬ ಸಣ್ಣಗಾಗಿದೆ, ನಿಮಗೆ ಕ್ಲಿಯರಾಗಿ ಕಾಣೋದಿಲ್ಲ ಅಂದರೆ ಮಿನಿಮಮ್ ನೀವೇನು ಮಾಡಬೇಕಂದ್ರೆ 360 ಪಿಕ್ಸೆಲ್ನಲ್ಲಿ ಇಟ್ಕೊಂಡು ನೋಡಬೇಕು. ಮಿನಿಮಮ್ 360. ಯೂಟ್ಯೂಬ್ನಲ್ಲಿ ಒಂದು ನಿಮಗೆ ಬಲಗಡೆಯಲ್ಲಿ ಒಂದು ಇದು ಕಾಣುತ್ತೆ ಸೆಟ್ಟಿಂಗ್ಸ್, ಅದರಲ್ಲಿ ನೀವು 360 ಪಿಕ್ಸೆಲ್ ಮಿನಿಮಮ್ ಇಟ್ಕೊಂಡ್ರೆ ಕ್ಲಿಯರಾಗಿ ಕಾಣುತ್ತೆ. ಇನ್ನೂ ಹೆಚ್ಚಿಗೆ ಇಟ್ಟರೆ ಇನ್ನೂ ಚೆನ್ನಾಗಿ. ಪ್ರಾಥಮಿಕ, ಮಾಧ್ಯಮಿಕ, ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಹಂತಗಳಲ್ಲಿ ಪಠ್ಯಕ್ರಮವನ್ನು ಧರ್ಮ ನಿರಪೇಕ್ಷವಾಗಿ ಪುನರ್ರಚಿಸುವುದು. ಇವೆಲ್ಲ ನೋಡಿ, 2, 3, 4. ಇನ್ನು ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ನೋಡಿ, ಇಲ್ಲಿ 12 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಸಾಂವಿಧಾನಿಕ ಕ್ರಮಗಳನ್ನು ವಿವರಿಸಿ. ನೋಡಿ, ಎಷ್ಟೆಷ್ಟನೇ ವಿಧಿ ಅದಾವೆ, ಏನೇನದಾವೆ ಎಲ್ಲ ನೋಡ್ಬೇಕು ನೀವು. 15, 16, 17, 23, 25, 29, 46, 164, 325, 330, 332, 334ನೇ ವಿಧಿ. ನೋಡಿ, ಇಷ್ಟೊಂದು ವಿಧಿಗಳಿವೆ. ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ವಿವರಿಸಿ. ನೋಡಿ, ಏನೇನು ಅನಾನುಕೂಲ ಇದೆ ಅವಿಭಕ್ತ ಕುಟುಂಬದಲ್ಲಿ. ತರವಾಡು ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ಕೇರಳದ ನಾಯರ್ ಜಾತಿಯಲ್ಲಿ ಕಂಡುಬರುವ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬವನ್ನು ತರವಾಡು ಎನ್ನುತ್ತೇವೆ. ವಿಶ್ವ ಬ್ಯಾಂಕಿನ ಪ್ರಕಾರ ಭಾರತದ ಗ್ರಾಮೀಣ ಬಡತನಕ್ಕೆ ಕಾರಣಗಳನ್ನು ವಿವರಿಸಿ. ಅಗೋಚರ ಮಾರುಕಟ್ಟೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ಈಗಾಗಲೇ ಯಾರು 99 ರೂಪೀಸ್ ಫೋನ್ಪೇ ಮಾಡಿ ಒಂದು ಮೆಂಬರ್ ತೊಗೊಂಡಿದ್ದೀರಾ ಅವರಿಗೆಲ್ಲ ಉಚಿತವಾಗಿ PDF-ಗಳನ್ನು, ಎಲ್ಲ ವಿಷಯಗಳ PDF-ಗಳನ್ನು, ನೋಟ್ಸ್ಗಳನ್ನು ಕಳಿಸ್ತಾ ಇದ್ದೀನಿ. ಯಾರಾದರೂ ಇದು ಮಾಡೋರಿದ್ದರೆ ತಿಳಿಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ ಎನ್ಕ್ವೈರ್ ಮಾಡ್ಬೋದು. ಅಗೋಚರ ಮಾರುಕಟ್ಟೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೂಪರ್ಟ್ ಮರ್ಡೋಕ್ ರವರನ್ನು ಕುರಿತು ಬರೆಯಿರಿ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿರಿ. ಇನ್ನು ಭಾಗ ಡಿ ಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30 ವಾಕ್ಯಗಳಲ್ಲಿ ಉತ್ತರಿಸಿ. ವೈವಿಧ್ಯತೆ ಎಂದರೇನು? ಭಾರತ ವೈವಿಧ್ಯತೆಯ ಸ್ವರೂಪಗಳನ್ನು ವಿವರಿಸಿ. ನೋಡಿ, ಎಲ್ಲವನ್ನ ಕೊಟ್ಟಿದ್ದಾರೆ ಇಲ್ಲಿ. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಯಾವ್ಯಾವ ಆಯೋಗ ಇವೆಲ್ಲ. ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ವಿವರಿಸಿ. ನೋಡಿ, ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳು ಎಲ್ಲವನ್ನು ಒಂದೊಂದು ಲೈನ್ ಬರೆದ್ರೂ ಕೂಡ ಸಾಕಾಗ್ತದೆ. ನೀವು ಕರೆಕ್ಟಾಗಿ ಈ ಪಾಯಿಂಟ್ಸ್ಗಳು ಗೊತ್ತಿರಬೇಕು ನಿಮಗೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ವಿವರಿಸಿ. ನೋಡಿ, ಇಲ್ಲಿಯೂ 5 ಪಾಯಿಂಟ್ಗಳು ಇವೆ. ನೋಡಿ, ಇಲ್ಲಿವರೆಗೆ ನಾವು ಪತ್ರಿಕೆ 3 ನೋಡಿದೆವು.